ನಾನು 20 ಸಲ ಬಂದಿರೋದಿಲ್ಲ. ಮತ್ತೆ ಆಯ್ತು, ರೆಕಾರ್ಡಿಂಗ್ ನಾನು ಆಫ್ ಮಾಡಲ್ಲ. ನೀನು ಮಾತಾಡ್ತಾ ಇದ್ದೀಯ ಸಪೋರ್ಟಾಗಿ? ಇಲ್ಲ, ಮಾತಾಡ್ತಾ ಇದ್ದೆ. ನೀನು ಸಪೋರ್ಟೇ ಮಾತಾಡಿದ್ದು, ಮಾತಾಡು. ನೀವು ಮಾತಾಡು. ಆಯ್ತು, ಮಾತಾಡು. ಏನು ನಿನ್ನ ಇಷ್ಟ ಇದ್ರೆ ಹಾಕ್ಕೋ, ಇಲ್ಲಾಂದ್ರೆ ಹೋಗ್ಬೇಕಂತ ಹೇಳಿದೆ ನೀನು. ಅಲ್ಲ, ಇಷ್ಟ ಇದ್ರೆ ಹಾಕ್ಕೋಬೇಕು. ಯಾರಿಗಿರೋದು ಗೊತ್ತಾ? ಯಾರ್ದಾದ್ರೂ ಆಗಲಿ ಪೆಟ್ರೋಲ್. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆಯ ದೊಡ್ಡಹಳ್ಳಿ ಮುಖ್ಯ ರಸ್ತೆಯ ವಾಸವಿ ಆಂಗ್ಲ ಮಾಧ್ಯಮ ಶಾಲೆಯ ಪಕ್ಕದಲ್ಲಿರುವ ಗಂಗಾಧರಯ್ಯ HP ಪೆಟ್ರೋಲ್ ಬಂಕ್ನಲ್ಲಿ ನಿಗದಿತ ದರಕ್ಕಿಂತ ಹೆಚ್ಚುವರಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಸ್ಥಳೀಯ ನಿವಾಸಿ ಜಯರಾಮು MC ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಜುಲೈ 24ರಂದು ವಾಹನಕ್ಕೆ ಇಂಧನ ತುಂಬಿಸಲು ಹೋದಾಗ ಸಿಬ್ಬಂದಿ ಕಮಿಷನ್ ಹೆಸರಿನಲ್ಲಿ ಹೆಚ್ಚುವರಿ ಹಣ ಕೇಳಿದ್ರು. ನೀಡಲು ನಿರಾಕರಿಸಿದಾಗ ಇಂಧನ ಹಾಕಲು ನಿರಾಕರಿಸಿ ಅನುಚಿತವಾಗಿ ವರ್ತಿಸಿ ಬೆದರಿಕೆ ಹಾಕಿದ್ರು ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಬಂಕ್ನಲ್ಲಿ ಈ ರೀತಿ ನಿಯಮಿತವಾಗಿ ಹೆಚ್ಚುವರಿ ಹಣ ವಸೂಲಿ ನಡೆಯುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಯಾರಿಗಿರೋದು ಗೊತ್ತಾ? ಯಾರ್ದಾದ್ರೂ ಆಗ್ಲಿ ಪೆಟ್ರೋಲ್ ಸರ್ವಿಸ್ ಸ್ಟೇಷನ್ ಇದು. ಸರ್ವಿಸ್ ಸ್ಟೇಷನ್ ಇದು. ಸರ್ವಿಸ್ ಸ್ಟೇಷನ್ ನಾವು ಸರಿಯಿಲ್ಲ. ಇಲ್ಲ ಅಂತ ಬರ್ಕೊಡು ಅಂತ ಹೇಳ್ತಿರೋದು. ನಾರ್ಮಲ್ ಪೆಟ್ರೋಲ್ ಇಲ್ಲ ಅಂತ ಬರ್ಕೊಡು ಅಂತ ಹೇಳ್ತಿರೋದು. ರೇಟಿಂಗ್ ಅಲ್ಲಿ ಕೊಡು. ಅಲ್ಲೇ ಕಳಿಸ್ತಾ ಪೊಲೀಸ್ ಅವ್ರನ್ನ ಅನ್ಲೋಡ್ ಮಾಡಬೇಕು. ನಾವು ಅದಕ್ಕೆ ಹಾಕ್ಬೇಕು. ಇಲ್ಲ ಅಂದ್ಮೇಲೆ ರೇಟಿಂಗ್ ಅಲ್ಲಿ ಕೊಡಬೇಕು. ಈ ಬಗ್ಗೆ ಪೊಲೀಸ್ ಮೂಲಗಳು ನೀಡಿರುವ ಮಾಹಿತಿಯಂತೆ ಕಳೆದ 3 ತಿಂಗಳಿಂದ ಬಂಕ್ನಲ್ಲಿ ನಾರ್ಮಲ್ ಪೆಟ್ರೋಲ್ ಲಭ್ಯವಿಲ್ಲ. ಕೇವಲ ಪವರ್ ಪೆಟ್ರೋಲ್ ಮಾತ್ರ ಇದೆ. ಪವರ್ ಪೆಟ್ರೋಲ್ ದರ ಹೆಚ್ಚಿಸಿರುವುದರಿಂದಲೇ ಗ್ರಾಹಕ ಮತ್ತು ಸಿಬ್ಬಂದಿ ನಡುವೆ ವಾಗ್ವಾದ ನಡೆದಿದೆ ಎಂದು ಹೇಳಿದ್ದಾರೆ. ಆಯ್ತು, ಹೇಳು. ಯಾವ ಪೆಟ್ರೋಲ್ ಹೇಳು? ಯಾವ ಪೆಟ್ರೋಲ್ ಹೇಳು? ನನಗೆ ನಾ ಯಾವ್ದು ನಾರ್ಮಲ್ ಅಂದಲ್ಲ. ನೀನ್ ಯಾವ ಡೀಲರ್? ನೀನ್ ಯಾವ್ದು ಡೀಲರ್? ಎಲ್ಲ ಪೆಟ್ರೋಲ್ ಸಿಗುತ್ತೆ ನಿಮ್ಮ ಹತ್ರ. ಮತ್ತೆ ಹಂಗೆ ಹೇಳು, ಹಂಗೆ ಬರ್ಕೊಡು. ಎಲ್ಲ ಸಿಗುತ್ತೆ. ಆಯ್ತು, ಬರ್ಕೊಡು. ಭಾರತ್, HP, ಇನ್ನೊಂದು ಯಾವ್ದು ಇಂಡಿಯನ್ ಎಲ್ಲ ಇದೆಯಲ್ಲ. ನಮ್ದು ಆಗಿಲ್ಲ. ಮತ್ತೆ ಯಾವ್ದು? HP ಅಲ್ಲಿ ನಾರ್ಮಲ್ ಇದೆ, ಪವರ್ ಇದೆ, ಡೀಸೆಲ್ ಇದೆ. ನಾರ್ಮಲ್ ಎಷ್ಟು ದಿನ ಸಿಗಲ್ಲ ಪೆಟ್ರೋಲ್? ನಾರ್ಮಲ್ ಪೆಟ್ರೋಲ್ ಎಷ್ಟು ದಿನ ಸಿಗಲ್ಲ? ಇವಾಗ 2 ದಿವಸ ಸಿಗಲ್ಲ. ನೀನ್ 2 ತಿಂಗಳು ಅಂದಿದ್ ಮೊದಲು. 2 ತಿಂಗಳು. 2 ತಿಂಗಳು ತೊಂದ್ರೆ. 2 ತಿಂಗಳು 2 ತಿಂಗಳು ಕೂಡ ಇಲ್ಲ. ಆಯ್ತು, 2 ತಿಂಗಳು ಮಾರಿದ್ರೆ ಕಂಪ್ಲೇಂಟ್ ಮಾಡಿ ಕೇಸ್ ಮಾಡ್ತೀನಿ ಮೇಲೆ. ಆಯ್ತು, 2 ತಿಂಗಳು ಮಾರಬಾರ್ದು. ನೀನ್ ಹಂಗೆ ಹೇಳಿಲ್ಲ ಮೊದ್ಲು. ನೀನ್ ಹಂಗೆಲ್ಲ ಹೇಳಿಲ್ಲ ಮೊದ್ಲು. ಅಣ್ಣ 2 ತಿಂಗಳಿಗೆ ಬರಲ್ಲ, ಮಾಡಲ್ಲ, ನೀನ್ ಏನ್ ಮಾಡ್ಕೊಂತೀಯ ಮಾಡ್ಕೊ ಅಂತ ನೀನ್ ಹೇಳಿದ್ದು. ಹಂಗೆ ಹೇಳಿದ್ದೀನಿ ನೀನು. 2 ತಿಂಗಳು ಅದೇ ಮತ್ತೆ ಅದೇ ಹೇಳಿದ್ದೆ. ಅಲ್ಲೇ
ಅಲ್ಲ ಅಲ್ಲ ನೀನು ಹೊರಗಡೆ ಮಾತಾಡಿದ ನಿನ್ ದರ್ಪ ತೋರಿಸ್ಬೇಡ, ನೀನ್ ದರ್ಪ ತೋರಿಸ್ಬೇಡ. ಅಲ್ಲ ನೀನ್ ಮದುವೆ ಮಾಡ್ತಾ ಇದ್ದೀನಿ ಮತ್ತೆ ಮತ್ತೆ ಮಾಡ್ತಾ ಇದ್ದೀನಿ ಮತ್ತೆ ಮಾಡ್ತಿದ್ದೀನಿ ಮತ್ತೆ ಹೇಳು. ಎರಡು ತಿಂಗಳು ಸಿಗಲ್ಲ ಅಂತ ಹೇಳಿದ್ದೀನಿ. ಪ್ರಾಬ್ಲಮ್ ಆಯ್ತು, 2 ತಿಂಗಳವರೆಗೂ ನೀನು ಮಾರಬಾರ್ದು. ಮತ್ತೆ ಆಯ್ತು ಅದನ್ನೇ ಹೇಳು ನೀನು. ಆಯ್ತು ನೀನು ಸಾಕು, ಇಷ್ಟೇ ಸಾಕು. ನಾನು ಯಾರು ಹೇಳೋದಕ್ಕಲ್ವಾ? ಅಲ್ಲ ನಾನು ಆಯ್ತು ಏನ್ ರಿಪೇರ್ ಇದೆ ತೋರಿಸಿ ಹೇಳೋದು ಹೇಳು. ಏನ್ ರಿಪೇರ್ ಇದೆ ಅಂತ ಅಲ್ಲ, ಏನ್ ರಿಪೇರಿ ಏನಿದೆ ಅಲ್ಲ, ಏನ್ ರಿಪೇರಿ ಹೇಳು, ಬಾಯಲ್ಲಿ ಹೇಳು. ಅದೇನ್ ರಿಪೇರಿ ನಿನ್ಗೆ ಅಲ್ಲಪ್ಪ, ನೀನ್ ರಿಪೇರಿ ಅಂತಿದೆಯಲ್ಲ, ರಿಪೇರಿ ಹೇಳು. ನನಗೆ ರಿಪೇರಿ ಏನು ಇದೆ ಹೇಳು ನನಗೆ. ನೋಡಪ್ಪ ನಿನ್ನ ಹೆಸರೇನು? ಎಚ್ ಗಂಗಾಧರ. ನಾನು ಹೇಳ್ತೇನೆ ಅಲ್ಲ, ದೌರ್ಜನ್ಯ ಅಲ್ಲ, ನೀನ್ ದೌರ್ಜನ್ಯ ಆಗಲ್ಲ. ಸ್ಥಳೀಯರು ಕೂಡ ನಾರ್ಮಲ್ ಪೆಟ್ರೋಲ್ ಸಿಗುತ್ತಿಲ್ಲ ಎಂದು ದೂರಿದ್ದಾರೆ. ಪ್ರಕರಣ ಸಂಬಂಧ ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಪೆಟ್ರೋಲ್ ಬಂಕ್ನಲ್ಲಿ ಕನಿಷ್ಠ ಪಕ್ಷ ಕುಡಿಯುವ ನೀರಿನ ಸೌಲಭ್ಯ ಮತ್ತು ಗಾಳಿ ಯಂತ್ರದ ವ್ಯವಸ್ಥೆ ಸಹ ಇರುವುದಿಲ್ಲ. ವರದಿ ನಂದೀಶ್ ನಾಯಕ್, ಪಿ, ಶ್ರೀ ಟಿವಿ ನ್ಯೂಸ್, ಪಾವಗಡ. ದೌರ್ಜನ್ಯ ಮಾಡಕ್ ಬರ್ತಾರೆ ನಾವು ಹೇಳ್ತೀವಿ, ಹೇಳ ಜಗಳ ಮಾಡ್ತೀರಾ? ಕಂಪ್ಲೇಂಟ್ ನಾನು ಬರ್ತೀನಿ, ನೀನು ಬಾ. ಕೊಡೋಣ, ಯಾವತ್ತು ಹೋಗೋಣ ಬಾ, ಹೋಗೋಣ ಬಾ. ಇಲ್ಲ ನಾವು ತಿಕ್ಕಮ್ಮ ಲೆಕ್ಕ ಇವಾಗ ನಾವು ಮಾಡೋಣ ಹೇಳೋದು ಶಬ್ದ ಮೇಲೆ. ಇವಾಗ ನಾವು ಕಡ್ಡಾಯ ಅಂತ ಏನು ಹೇಳಿಲ್ಲ, ಬರೋವರೆಗೂ ಸಿಗಲ್ಲ ಅಂತ ಹೇಳ್ತೀವಿ. ಎವ್ರು ಅಡಿಗೆ ಹೊಡ್ಲಾಡ 2 ತಿಂಗಳು ಸಿಗಲ್ಲ ಅಂತ ಹೇಳಿದ್ಯಾ ನೀನು? 2 ತಿಂಗಳು ಸಿಗಲ್ಲ ಅಂತ ಹೇಳಿದ್ಯಾ? ಮತ್ತೆ ಮಾಡೋ ಮಾತ ಆಯ್ತು. 2 ತಿಂಗಳವರೆಗೂ ಪೆಟ್ರೋಲ್ ಹಾಕ್ಬಾರ್ದು ನಾನು. ನೀನೇನು ಕೆಟ್ಟಿದ್ಯಾ? ಮಾಡು. 2 ತಿಂಗಳು ಆಗಲ್ಲ ಅಂತ ಹೇಳಿದ್ಯಾ? 2 ತಿಂಗಳವರೆಗೆ ನೀನೇನಾದ್ರು ನಾರ್ಮಲ್ ಪೆಟ್ರೋಲ್ ಮಾರಿದ್ಯಾ ಅಂತಂದ್ರೆ ನಾನು ಕೇಸ್ ಹಾಕ್ತೀನಿ ನಿನ್ ಮೇಲೆ. ಆಯ್ತು ಆಯ್ತು, ಇವಾಗ ಹಾಕ್ತೀನಿ ಮತ್ತೆ. ಆಯ್ತು ರಿಪೇರಿ ಅಂತ ಹೇಳಿಲ್ಲ ನೀನು. ರಿಪೇರಿ ಅಂತ ಹೇಳಿಲ್ಲ ನೀನು. ಖಾಲಿ ಆಗಿದೆ ಅಂತ ಹೇಳಿದ್ರು. ರಿಪೇರಿ ಏನಾಗುತ್ತೆ? ಏನ್ ರಿಪೇರಿ ಇದೆ ಹೇಳು? ಏನ್ ರಿಪೇರಿ ಇದೆ ಹೇಳು? ಅವೆಲ್ಲ ಬೇಕಾಗಿಲ್ಲಪ್ಪ ನನಗೆ. ಏನ್ ರಿಪೇರಿ ಅಂತ ಹೇಳು? ಪೆಟ್ರೋಲ್ ಬಂಕ್ ಏನ್ ರಿಪೇರಿ ಇದೆ ಹೇಳು? ಇವಾಗ ನನಗೆ ಅದೆಲ್ಲ ಬೇಕಾಗಿಲ್ಲ ಗಂಗಾಧರ. ನಾನು ಒಂದೇ ಮಾತು ಹೇಳ್ತಾ ಇರೋದು. ನೀನ್ ರಿಪೇರಿ ಅಂತ ಹೇಳ್ತಾ ಇದೆಯಲ್ವಾ? ಅಲ್ಲ ರಿಪೇರಿ ಅಂತ ಹೇಳ್ತಿದ್ಯಲ್ವಾ? ಏನ್ ರಿಪೇರಿ ಹೇಳು? ಏನ್ ರಿಪೇರಿ ಹೇಳು? ಇವಾಗ ನಮ್ದು ನನಗೆ ಬೇಕಾಗಿಲ್ಲ, ಅದೆಲ್ಲ ಬೇಕಲ್ಲ. ರಿಪೇರಿ ಏನೇ ಅಂತ ಹೇಳು. ಟೆಕ್ನಿಕಲ್ ಇಶ್ಯೂ ಟೆಕ್ನಿಕಲ್ ಏನ್ ಟೆಕ್ನಿಕಲ್ ಇಶ್ಯೂ? ಏನ್ ಟೆಕ್ನಿಕಲ್ ಇಶ್ಯೂ? ಬಾ ಅಲ್ಲಿ ಅದೇನು ಟೆಕ್ನಿಷಿಯನ್ ಇಶ್ಯೂ ಬಾ ಹೇಳ್ಬಾ. ಓಪನ್ ಮಾಡ್ಬೋದು. ಆಯ್ತು ಪಾಪ, ಅದೆಲ್ಲ ನೀನೇನಾದ್ರೂ ಮಾಡು, ನನಗೇನು ಆನ್ಸರ್ ಬೇಕಷ್ಟೇ.